ನನ್ನ ಪ್ರಕಾರ ಇದು ಓಪನ್ ಆ್ಯಂಡ್ ಶಟ್ ಕೇಸ್. ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಗುಂಡಾಗಿರಿ ನಮ್ಮ ಶಾಸಕರ ಮನೆ ಎದುರುಗಡೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಶಾಸಕರ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಅವರ ಖಾಸಗಿ ಗನ್ಮನ್ಗಳು ಏನು ಗುಂಡಾರಿಸಿದ್ರು, ಅದರ ಪರಿಣಾಮ ಅಲ್ಲಿ ಅವರ ಪಕ್ಷದ ಕಾರ್ಯಕರ್ತರು ಕೂಡ ಪ್ರಾಣ ಕಳೆದುಕೊಂಡಿದ್ದಾರೆ. ಮತ್ತು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ರೀತಿ ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರು ಗುಂಡಾರಿಸಿದರೆ ವಿಡಿಯೋಗಳು ಕೂಡ ಕಾಣ್ತಾ ಇದೆ. ಯಾರು ಆ ಗುಂಡನ್ನು ಆರಿಸಿದರೆ ಯಾರು ಗನ್ಮನ್ ಅಂತ ಕೂಡ ಗೊತ್ತಿದೆ. ಇವತ್ತು ಯಾರು ಆ ಕಾರ್ಯಕರ್ತನಿಗೆ ಬುಲೆಟ್ ಹೊಡೆದು ಅವ್ನು ಪ್ರಾಣ ಕಳೆದುಕೊಂಡಿದ್ದಾನೆ, ಬುಲೆಟು ಕೂಡ ಸಿಕ್ಕಿದೆ. ಇಷ್ಟೆಲ್ಲ ಇದ್ರೂ ಕೂಡ ರಾಜ್ಯ ಸರ್ಕಾರ ಇನ್ನೂ ಕೂಡ ಎಷ್ಟು ಬೇಜವಾಬ್ದಾರಿತನ ನಡೆದುಕೊಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಯಾವ ಪಕ್ಷದ ಶಾಸಕರು ಯಾರು ಬೆಂಬಲಿಗರು ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಒಂದು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಮಾನ್ಯ ಗೃಹ ಸಚಿವರಿದೆ, ರಾಜ್ಯ ಸರ್ಕಾರದಿದೆ. ಗೃಹ ಸಚಿವರೇ ಬೇಕಾಬಿಟ್ಟು ಹೇಳಿಕೆನ ಕೊಡ್ತಾರೆ. ತನಿಖೆ ಪ್ರಾರಂಭ ಆಗೋಕ್ಕೂ ಮುಂಚೆನೇ ಗೃಹ ಸಚಿವರೇ ಹೇಳಿಕೆನ ಕೊಟ್ಬಿಟ್ರೆ ಇನ್ನು ಯಾವ ದಿಕ್ಕಿನಲ್ಲಿ ತನಿಖೆ ಸಾಗ್ತದೆ? ಹಾಗಾದರೆ ಏನು ಮಾಡೋದು ಕೊಟ್ಟಿದ್ದೀರಿ? ಕರ್ನಾಟಕ ರಾಜ್ಯದ ಜನ ಮಾತನಾಡ್ತಾರೆ. ಒಬ್ಬ ಅಸಮರ್ಥ ಗೃಹ ಸಚಿವರಿದ್ದಾರೆ, ಅಸಮರ್ಥ ಮುಖ್ಯಮಂತ್ರಿ ಜನ ಮಾತನಾಡ್ತಾ ಇದ್ದಾರೆ. ಕಾರಣ ಇವರ ಅಲ್ಪಸಂಖ್ಯಾತ ಓಲೈಕೆ, ಮತ್ತೊಂದು ಕಡೆಯಿಂದ ಗುಂಡಾಗರ್ದಿ, ಜನಪ್ರತಿನಿಧಿಗಳೇ ಇಳಿದು ಗುಂಡಾಗರ್ದಿ ಮಾಡೋಕ್ಕೆ ಹೋದರೆ ಇನ್ನೇನು ಸಾಮಾನ್ಯ ಜನರ ಕಥೆ ಏನಾಗಬೇಕಾಗುತ್ತೆ?